Yes, we got ready, and this is my outfit. It's a pink color. Pink ಇಲ್ಲ ಅಂತ ಹೇಳಿ ಪಿಂಕ್ ಕಲರೇ ಇವಾಗ ಜಾಸ್ತಿ ಆಗ್ತಿದೆ ನನ್ನ ವಾರ್ಡ್ರೂಬಲ್ಲಿ. ಆ್ಯಂಡ್ ಎಸ್, ಐ ಗಾಟ್ ರೆಡಿ. ಸ್ವಲ್ಪ ಸಿಂಪಲಾಗಿ ಕುರ್ತಾ ಸೆಟ್ ಹಾಕೋಣ ಅಂದ್ಕೊಂಡು. ಸೊ ಐ ಆಮ್ ವೇರಿಂಗ್ ದಿಸ್ ಬ್ಯೂಟಿಫುಲ್ ಪಿಂಕ್ ಕುರ್ತಿ ಸೆಟ್. ಫುಲ್ ಇಲ್ಲಿ ಕಾಣಿಸ್ತಿಲ್ಲ ಅಷ್ಟು. ಎಸ್, ಬಟ್ ಐ ವಿಲ್ ಶೋ ಯು ಗಾಯ್ಸ್ ಹೌ ಇಟ್ ಲುಕ್ಸ್ ಅಂತ. ಆ್ಯಂಡ್ ರಾತ್ರಿ ಬಂದು ಇಲ್ಲಿ ಸ್ಟೇ ಆಗಿದ್ವಲ್ಲ, ಸೊ ದಿಸ್ ರೂಮ್ ಇಸ್ ಸೋ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ಆ್ಯಂಡ್ ಫುಲ್ ಕ್ಲೀನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಮೈ ಹಸ್ಬೆಂಡ್ ಆ್ಯಂಡ್ ಅದರ್ಸ್ ಆರ್ ಗೆಟಿಂಗ್ ರೆಡಿ ಆ್ಯಕ್ಚುಲಿ. ಎಸ್, ಫುಲ್ ಎಂಬ್ರಾಯ್ಡ್ರಿ ಆ್ಯಂಡ್ ಸೋ ಸಾಫ್ಟ್. ಇದು ನಾನು ಲೀಬಾಸಲ್ಲೇ ತೊಗೊಂಡಿದ್ದು. ಆ್ಯಂಡ್ ಯು ವಿಲ್ ಗೆಟ್ ದ ಪ್ಯಾಂಟ್ಸ್ ಲೈಕ್ ದಿಸ್. ಚೆನ್ನಾಗಿ ಕಾಣಿಸ್ತಿದೆ. ಇದು ಒಂದು ಬಾಲ್ಕನಿ ಇದೆ. ಸೊ ಅಲ್ಲಿಂದ ರೋಡೆಲ್ಲ ಕಾಣಿಸುತ್ತೆ. ಇದು ಮೇ ಬಿ ಸಾಗರ ಅನಿಸುತ್ತೆ. ಸೊ ಯಾ, ಇಲ್ಲಿಂದ ಇನ್ನೂ 150 ಕಿಲೋಮೀಟರ್ಸ್ ಇರಬೇಕು ಟೆಂಪಲು. ಸೊ ಎದ್ದ ತಕ್ಷಣ ಬಿಸಿಲೆಲ್ಲ ಸಕ್ಕತ್ತಾಗಿ ಬಂದಿತ್ತು. ಆ್ಯಂಡ್ ಆ ಮನೆಗಳೆಲ್ಲ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ. ನಂಗೆ ನಮ್ಮನೆ ನೋಡ್ದಂಗೆ ಅನಿಸಿತು ಮುಂಚೆ ಎಲ್ಲ. ಇಲ್ಲಿದೆ ಅಲ್ಲ, ಸೊ ಈ ಥರನೇ ಇದ್ದಿದ್ದು ನಮ್ಮನೆ. ಸಕ್ಕತ್ತಾಗಿದೆ ಒಂಥರ, ಫುಲ್ ಸೂಪರಾಗಿದೆ. ಒಂದು ದಿನವೇ ಬೇಕು ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರೋಕ್ಕೆ. ಸೊ ನೆನೆ ಬಂದು ಸ್ಟೇ ಆಗಿ ಚೆನ್ನಾಗಿ ತಿಂದು ಮಲಿ ಇವಾಗ ಎದ್ದು ಆಲ್ಮೋಸ್ಟ್ 10 o'clock ಆಗಿದೆ. ಸೊ ನಾವಿಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಿಡೋ ಹೊತ್ತದು 11 ಆಗುತ್ತೆ. ಎಸ್, ದಟ್ಸ್ ಆಲ್. ಆ್ಯಂಡ್ ಬ್ಯೂಟಿಫುಲ್ ಸೀನರಿ ನೋಡಿಕೊಂಡು ನಾವು ಟೆಂಪಲ್ಗೆ ಹೊರಟ್ವಿ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಚಿಲ್ಲಾಗಿತ್ತು. ಆ್ಯಂಡ್ ವೆದರ್ ಅಂತೂ ತುಂಬ ಸ್ವಲ್ಪ ಸನಿನೂ ಇತ್ತು, ಸ್ವಲ್ಪ ಏನಂತಾರೆ ಒಂಥರ ಫುಲ್ ಡಲ್ಲಾಗೋಯಿತು. ಬಟ್ ಮಾರ್ನಿಂಗ್ ಅಂತೂ ಫುಲ್ ಬಿಸಿಲಿತ್ತು. ಸೊ ಸಮ್ಮರ್ ಥರನೇ ಅನಿಸ್ತಾಯಿತ್ತು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಮಳೆ ನೋಡಿ 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 ಒಂಥರ ಆಚೆ ಹೋಗಿದ ತಕ್ಷಣ ವಾವ್ ಅನ್ನೋ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ ಒಂಥರ ಈ ಸರಿ ಈ ಟೆಂಪಲ್ ಅಂದರೆ ಬ್ರಿಡ್ಜ್ ಮೇಲೆ ಹೋಗ್ತೀವಿ ಅನ್ನೋದೇ ಒಂದು ಎಕ್ಸೈಟ್ಮೆಂಟು. ಆಮೇಲೆ ಇವಾಗ ವೆಯ್ಟಿಂಗ್ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಬ್ರಿಡ್ಜ್ ಬಂದೇ ಬಿಡ್ತು. ಇದು ಲಾಸ್ಟ್ ಟೈಮ್ ತುಂಬ ವೆಯ್ಟ್ ಮಾಡಿದ್ವಿ. ಈ ಬ್ರಿಡ್ಜ್ ಆದಮೇಲಂತೂ ವೆಯ್ಟಿಂಗ್ ಅನ್ನೋ ತಲೆನೋವೇ ಇಲ್ಲ. ಆ್ಯಂಡ್ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ. ಆ್ಯಂಡ್ ಮುಂದೆ ಇನ್ನೂ ತುಂಬ ಅಂದರೆ ತುಂಬ ಜನ ಬಂದುಬಿಟ್ಟು ಎಷ್ಟೊಂದು ಜನ ವೀಡಿಯೋಸು, ಸೆಲ್ಫೀಸ್, ರೀಲ್ಸ್ ಎಲ್ಲ ಮಾಡ್ತಿರೋ ಬಾಯ್ಸ್ ಎಲ್ಲ. ಅಲ್ಲಿ ಸ್ವಲ್ಪ ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡ್ತಿದ್ರು. ಫುಲ್ಲು ಈ ಬ್ರಿಡ್ಜ್ ಮೇಲೇ ಎಷ್ಟೊಂದು ತನಕ ನೀರು ನೋಡೋದೇ ಒಂದು ಚಂದ. ಹೆಂಗಿದೆ ಗೊತ್ತಾ, ಒಳ್ಳೆ ಯಾವುದೋ ಅಂಡಮಾನ್ಗೋ ಲಕ್ಷದ್ವೀಪ್ಗೋ ಹೋದಂಗೆ ಅನಿಸ್ತಿದೆ. ಸೊ ನಂಗೆ ಅಂಡಮಾನಲ್ಲಿ ನೀರು ನೋಡಿದಾಗ ಅನಿಸಿತ್ತಲ್ಲ, ಸೊ ಇದು ನೋಡಿದ ತಕ್ಷಣ ಹಾಗೆ ಅನಿಸಿತ್ತು. ಯಾವುದೋ ಒಳ್ಳೆ ಬ್ಯೂಟಿಫುಲ್ ಐಲ್ಯಾಂಡು, ಎಷ್ಟು ಚೆನ್ನಾಗಿ ಕಾಣ್ತಿತ್ತಂದರೆ ಫುಲ್ಲು ಬಿಸಿಲಿರೋದಕ್ಕೂ ಆ ಮೋಡಗಳಿಗೂ ಆ ನೀರಿಗೂ ಎಷ್ಟು ಕಾಂಬಿನೇಷನ್ ಅದು ಸಕ್ಕತ್ತಾಯಿತು ಗೈಸ್. ನಿಜವಾಗೂ ಯಾವತ್ತು ನೋಡಿದವ್ರಿಗಂತೂ ನಿಜ ಕಣ್ತುಂಬ್ಕೊಂಡಿರ್ತಾರೆ. ಹೆಂಗಿತ್ತದೆ ಯಾವುದೋ ಬೇರೆ ಕಂಟ್ರಿಗೆ ಬಂದಂಗೆ ಫೀಲ್ ಆಗ್ತಿತ್ತು. ಇಟ್ ವಾಸ್ ಲೈಕ್ ಸೋ ಬ್ಯೂಟಿಫುಲ್. ಸೂಪರ್ ಅಂದರೆ ಸೂಪರಾಗಿತ್ತು. ನನಗಂತೂ ಎಷ್ಟು ಅದ್ರ ಬಗ್ಗೆ ಹೇಳಿದ್ರೂ ಕಡಿಮೆನೇ. ಬಟ್ ಈ ಕಡೆ ಬಂದರೆ ಸ್ವಲ್ಪ ಹುಷಾರಾಗಿರಬೇಕು. ಆ ಕಂಬಿಗಳ ಹತ್ರ ಎಲ್ಲ ಮಕ್ಳನ್ನ ಬಿಡೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ. ನೋಡ್ತಾ ನೋಡ್ತಾ ಟೆಂಪಲ್ ಎಂಟ್ರಿನೂ ಬಂತು. ವಿತಿನ್ ಅ ಫ್ಯೂ ಮಿನಿಟ್ಸ್, 5 to 10 minutes ಒಳಗಡೆ ನಾವು ಇಲ್ಲಿಗೆ ರೀಚ್ ಆಗಿಬಿಟ್ವಿ. ಸೊ ಎಷ್ಟು ಖುಷಿ ಅನಿಸ್ತಂದರೆ ಎಷ್ಟು ಟೈಮ್ ಸೇವ್ ಆಯ್ತು ಗೊತ್ತು. ಫುಲ್ಲು ಜನ ಇದ್ದಾರೆ ಜಾಸ್ತಿ. ನಾವು ಲಾಸ್ಟ್ ಟೈಮ್ ಅಲ್ಲೇಗ ನಿಲ್ಸೋಗಿದ್ದು ಅನ್ಸುತ್ತಲ್ವಾ. ಇವಳು ಅಮ್ಮು ಪಾಪ ಅಮ್ಮ ಗುಡ್ ಗರ್ಲು. ಅಷ್ಟೊಂದು ಜನ, ಬಿಸಿಲು ಸಕ್ಕತ್ತಾಗಿದೆ. ಬ್ರಿಡ್ಜ್ ಆದಮೇಲೆ ಇಷ್ಟೊಂದು ಜನ ಬಂದಿದ್ದಾರೆ ಗೈಸ್. ಸುಮ್ಮನೆ ತಮಾಷೆಗೆ. ಮೈ ಗಾಡ್, ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋದೆ ವಿಲ್ ಗೆಟ್ ದ ಟೆಂಪಲ್.
ಇನ್ನ ಹತ್ರನೇ ಸಿಕ್ತು. ಅವತ್ತು ತುಂಬಾ ಕಾತ್ಕೊಂಡು ಬಂದಿದ್ವಿ. ಬೇಡ, ಬಾಯಿ ಮುಚ್ಕೊಂಡಿರು ಪ್ಲೀಸ್. ಆ್ಯಂಡ್ ನಾವು ಸ್ಪೆಷಲ್ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ಪೆಷಲ್ ದರ್ಶನದ್ದು ಟಿಕೆಟನ್ನು ತಗೊಂಡು ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ರಶ್ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಈ ಸತಿ. ಏನೇನೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಭಕ್ತಾದಿಗಳಿಗೋಸ್ಕರ. ಅಲ್ಲಿ ನೋಡಿ, ಅದೆಲ್ಲ ಫ್ರೀ ಎಂಟ್ರಿ. ಸೊ ಅದೆಲ್ಲ ತುಂಬ ಕಾಯಬೇಕು. ಸೊ ನಾವು ಇದನ್ನು ತೆಗೆದುಕೊಂಡು ಹೋಗುತ್ತಿದ್ದೇವೆ. ಸೊ ಇಷ್ಟೇ ಅನಿಸುತ್ತೆ ಬಿಡೋದು, ಒಳಗಡೆ ವಿಡಿಯೋ ಮಾಡೋದು ಬೇಡ, ನಾರ್ಮಲ್ಲು. ಸೊ ಈ ಸ್ಪೆಷಲ್ ದರ್ಶನ ಇಲ್ಲಿಂದ ರೈಟ್ ತೊಗೊಂಡೋದ್ರೆ ಟೆಂಪಲ್. ಅದರೆಲ್ಲ ಪೂಜೆ ಎಲ್ಲ ನಡೀತಾ ಇದೆ ಇವತ್ತೇನೋ ಸ್ಪೆಷಲ್ಲು. ಸೊ ಬ್ಯೂಟಿಫುಲ್. ಆ್ಯಂಡ್ ದರ್ಶನ ಎಲ್ಲ ನೀಟಾಗಿ ಆಯಿತು. ಸೊ ನಾವು ಇವಾಗ ನೆಕ್ಸ್ಟು ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ, ಜೋಗ್ ಫಾಲ್ಸ್ಗೆ. ಸೊ ಇಲ್ಲಿಂದ ಸ್ವಲ್ಪ ರೂಟ್ ಮ್ಯಾಪ್ ನೋಡಿಕೊಂಡು ಆ್ಯಂಡ್ ವಿ ಆರ್ ಹೆಡಿಂಗ್ ಟು ದಿ ಜೋಗ್ ಫಾಲ್ಸ್ ನಾವ್. ಮಳೆ ಬರಂಗೂ ಆಗಿದೆ. This is the falls. ನೋಡ್ತಿರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂದರೆ. ನಾನು ಫಸ್ಟ್ ಟೈಮ್ ಇದನ್ನು ವಿಟ್ನೆಸ್ ಮಾಡಿದ್ದು. ನಾನು ಬರೀ ಮೂವೀಸ್ ನೋಡ್ತಿದ್ದೆ, ಅಂದರೆ ಟಿ ವಿಯಲ್ಲಿ ನೋಡ್ತಿದ್ದು. ನಾನೇ ಪ್ರತ್ಯಕ್ಷವಾಗಿ ನೋಡಿದ್ದಿದೆ ಫಸ್ಟ್ ಟೈಮು. ಚೆನ್ನಾಗಿತ್ತು. ಇನ್ನು ಮಳೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಎಷ್ಟೊಂದು ಜನ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಆಮೇಲೆ ಗರ್ಲ್ಸು ಬಂದಿದ್ದರು ಟ್ರಿಪ್ ಅಂತ. ಆ್ಯಂಡ್ ಎಲ್ಲ ದರ್ಶನ ಆಯಿತು, ಆಮೇಲೆ ಫಾಲ್ಸ್ ನೋಡಾಯಿತು. ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಯು ಹ್ಯಾವ್ ಟು ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡಿರ್ತೀರಿ. ಆ್ಯಂಡ್ ಶೀಘ್ರದಲ್ಲೇ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಒಂಥರ ಚೆನ್ನಾಗಿತ್ತು ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್. ಆ್ಯಂಡ್ ಇಫ್ ಯು ಲೈಕ್, ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಲವ್ ಯು ಆಲ್. ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಪಾರ್ಟ್ ಬೇಗನೆ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಹೋಗ್ಬೇಕಂತ ಇದೆ, ಇವಾಗ ಬ್ರಿಡ್ಜ್ ಎಲ್ಲ ಆಗಿದೆ, ಹೋಗಿ ಆ್ಯಂಡ್ ಫಾಲ್ಸ್ ನೋಡಿಕೊಂಡು ಬನ್ನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.